ದಿನ ಏನು ತಿಂಡಿ ಮಾಡೋದಪ್ಪ ಅನ್ನೋವಾಗ ಆಲೂ ಪರೋಟ ಮಾಡ್ಬೋದಲ್ವಾ ಅನ್ನಿಸ್ತು. ಅದಕ್ಕೆ ಕುಕ್ಕರಿಗೆ ಆಲೂಗಡ್ಡೆ ಹಾಕ್ಬಿಟ್ಟು ಬೇಯಿಸಿ ಇಟ್ಕೊಂಬಿಟ್ಟೆ. ಆಮೇಲೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನು ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಉಪ್ಪು, ಖಾರದ ಪುಡಿ, ಆಮೇಲೆ ಕೊತ್ತಂಬರಿ ಬೀಜದ ಪುಡಿ ಅಂದರೆ ಧನಿಯಾ ಪುಡಿ ಸೇರಿಸಿದೆ. ಆಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ. ನಿಮಗೆ ಖಾರ ಇನ್ನೂ ಜಾಸ್ತಿ ತಿಂತೀನಿ ಅನ್ನೋದಾದರೆ ನೀವು ಒಂಚೂರು ಹಸಿರು ಮೆಣಸಿನ್ಕಾಯಿನೂ ಹಾಕೋಬೋದು ಸಣ್ಣದಾಗಿ ಹೆಚ್ಚಿಬಿಟ್ಟು. ಆಮೇಲೆ ಗರಂ ಮಸಾಲ ಹಾಕೊಂಬಿಟ್ಟು ಸ್ವಲ್ಪ ಕಸೂರಿ ಮೇಥಿನ ಕೈನಲ್ಲೇ ಕ್ರಷ್ ಮಾಡ್ಕೊಂಡು ಹಾಕೊಂಬಿಟ್ಟೆ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಕೊತ್ತಂಬರಿ ಸೊಪ್ಪನ್ನ ಹಾಗೆ ಕಟ್ ಮಾಡ್ಕೊಂಡು ಹಾಕೊಂಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು, ನಿಮಗೆ ಬೇಕು ಅಂದರೆ ನೀವು ಹುಳಿ ಏನಾದರೂ ಹಾಕೋಬೋದು, ಆಮ್ಚೂರು ಪೌಡರು ಅಥವಾ ನಿಂಬೆಹಣ್ಣು ಏನಾದರೂ ಹಾಕ್ಬೋದು. ನಾನೇನು ಹಾಕಲಿಲ್ಲ ಅಂದ್ಕೊಳ್ಳಿ. ಆಮೇಲೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ಟಫಿಂಗ್ ರೆಡಿ ಮಾಡಿ ಒಂದು ಕಡೆ ಇಟ್ಕೊಂಬಿಟ್ಟೆ. ಚಪಾತಿ ಹಿಟ್ಟಿಗೆ ಈ ಸ್ಟಫಿಂಗನ್ನು ಕಲಿಸ್ಕೊಂಡು ಇಟ್ಕೊಂಡಿರೋ ಸ್ಟಫಿಂಗನ್ನು ಸ್ಟಫ್ ಮಾಡ್ಕೊಂಬಿಟ್ಟು ಒಳ್ಳೆ ಪರೋಟ ರೆಡಿ ಮಾಡ್ಕೊಂಬಿಟ್ರೆ ಆಲೂ ಪರೋಟ ಏನು ಸಖತ್ತಾಗಿ ಮಾಡಿದ್ಯಮ್ಮ ಅಂದರು ನನ್ನ ಮಕ್ಕಳು. ಸೂಪರಾಗಿದೆ ಅಂತ. ನಾನು ಅವಾಗವಾಗ ಆಲೂ ಪರೋಟ ಮಾಡ್ತಾಯಿರ್ತೀನಿ, ಮಕ್ಕಳಿಗೆ ತುಂಬ ಇಷ್ಟ ಅಂದ್ಬಿಟ್ಟು. ಆಮೇಲೆ ಲಟ್ಸೋವಾಗ ನಿಧಾನವಾಗಿ ಮೈಲ್ಡಾಗಿ, ಜಾಸ್ತಿ ಒತ್ತುದೀರ ಲಟ್ಸ್ಬೇಕು. ಆವಾಗ ಒಂಚೂರು ಹರಿದೀರ ನೀಟಾಗುತ್ತೆ. ಆಮೇಲೆ ಆಲೂಗಡ್ಡೆನ ಮ್ಯಾಶ್ ಮಾಡುವಾಗಲೂ ಅಷ್ಟೇ ಪೂರ್ತಿ ಮ್ಯಾಶ್ ಮಾಡಿ ಕ್ಲೀನಾಗಿ, ಆವಾಗ ನಿಮಗೆ ಲಟ್ಸೋಕ್ಕೂ ಈಸಿ ಆಗುತ್ತೆ. ಎಲ್ಲ ಕಡೆಯಿಂದನೂ ಪ್ಯಾಕ್ ಮಾಡಿಬಿಟ್ಟು ಚೆನ್ನಾಗಿ ಮೈಲ್ಡಾಗಿ ಜಾಸ್ತಿ ಒತ್ತುದೀರ ಲಟ್ಸ್ಕೊಂಬಿಟ್ರೆ, ಎರಡೂ ಕಡೆ ಎಣ್ಣೆ ಹಾಕ್ಬಿಟ್ಟು ಕಾದಿರೋ ತವ ಮೇಲೆ ಬೇಯಿಸ್ಕೊಂಬಿಟ್ರೆ ಆಲೂ ಪರೋಟ ರೆಡಿ. ತಿರುಗಿಸ್ಕೊಂಬಿಟ್ಟು ಕಾರ್ನರ್ಸ್ ಎಲ್ಲದೂ ಕ್ಲೀನಾಗಿ ಬೇಯೋ ಹಾಗೆ ಬೇಯಿಸ್ಕೊಂಬಿಡಿ. ಇದನ್ನು ಒಂದು ಚಟ್ನಿ ಜೊತೆಯಲ್ಲಿ ಸರ್ವ್ ಮಾಡಿದೆ. ತಟ್ಟೆ 5 ನಿಮಿಷದಲ್ಲಿ ಖಾಲಿ. ಮಕ್ಕಳು ತುಂಬ ಖುಷಿಪಟ್ಟರು. ಇದನ್ನು ಲಂಚ್ ಬಾಕ್ಸಿಗೂ ಹಾಕ್ಬಿಡ್ಬೋದು. ನೀವು ಯಾವ್ಯಾವ ಥರ ಪರೋಟ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ.